ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂಜಾ, ಪ್ರವೃತ್ತಿ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೆಂಟರಿಂದ ಕಲಬುರಗಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಬಂದಿರುವಂತಹ ವಿಷಯ ಹ್ಯೂಮನ್ ಬೋನ್ಸ್. ಹ್ಯೂಮನ್ ಬೋನ್ಸಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ ಹ್ಯೂಮನ್ ಬೋನ್ಸ್ ಜಸ್ಟ್ ಕ್ಯಾಲ್ಸಿಯಮಿಂದ ಆಗಿದೆಯಾ? ಇಲ್ಲ, ಹ್ಯೂಮನ್ ಬೋನ್ಸ್ ಫಾರ್ಮ್ ಆಗಲಿಕ್ಕೆ ನಿಮಗೆ ಕ್ಯಾಲ್ಸಿಯಂ ಫಾಸ್ಫೇಟ್ ಬೇಕು, ಕ್ಯಾಲ್ಸಿಯಂ ಸಲ್ಫೇಟ್ ಬೇಕು, ಆಮೇಲೆ ಸೋಡಿಯಂ ಬೇಕು, ಕ್ಲೋರೈಡ್ ಬೇಕು, ಸುಮಾರು ಇನ್ನೂ ಹಲವಾರು ಥಿಂಗ್ಸ್ ಬೇಕಾಗುತ್ತೆ. ಬಟ್ ನಾವೇನು ಅನ್ಕೋತೀವಿ, ಈಗ ಕ್ಯಾಲ್ಸಿಯಂ ಅಂತ ಬಂದಾಗ ಬೋನ್ಸ್ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಪಿಲ್ಸ್ ತಗೊಳ್ತಾ ಹೋಗ್ತೀವಿ. ನಮ್ಮ ಬೋನ್ಸ್ ವೀಕ್ ಇದೆ, ನಾವು ಪಿಲ್ಸ್ ತಗೊಳ್ಳೋಣ, ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ನೀವು ಕ್ಯಾಲ್ಸಿಯಂ ಪಿಲ್ಸ್ ತಗೋತಾ ಇದ್ದೀರ, ಕ್ಯಾಲ್ಸಿಯಂ ಅಷ್ಟೇ ದೇಹದಲ್ಲಿ ಜಾಸ್ತಿ ಆಗ್ತಿದೆ, ಬೇರೆ ಇಂಗ್ರೀಡಿಯೆಂಟ್ಸಿಗೆ ನಾವೇನು ಮಾಡಬೇಕು? ಸೊ ಇದು ನಾವು ತುಂಬ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಸೊ ಇನ್ನೂ ಒಂದು ರೀಸನ್ ಏನು ಅಂತಂದರೆ, ಫೀಮೇಲಲ್ಲೇ ಜಾಸ್ತಿ ಬೋನ್ಸ್ ಡೆಫಿಷಿಯನ್ಸಿ ಡಿಸಾರ್ಡರ್ ಯಾಕೆ ಬರ್ತಾ ಇದೆ ಅಂತಂದರೆ, ಒಂದು ಪ್ರೆಗ್ನೆಂಟ್ ಆಗಿ ಆಮೇಲೆ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಮಹಿಳೆಯರು ಇರ್ತಾರಲ್ಲ, ಅವ್ರಿಗೆ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಅಂದರೆ, ಮಗುವಿಗೆ ಒಂದು ವರ್ಷ ಅಲ್ಲ, 2 ವರ್ಷ 3 ವರ್ಷ ಹಾಲು ಕೊಡಿಸಿದ್ರೆ ಮಾತ್ರ ಮಗು ಇಮ್ಯುನಿಟಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಫಾಲ್ಸ್ ಕಾನ್ಸೆಪ್ಟಲ್ಲಿ ಇರ್ತೀರಾ. ಇಲ್ಲ, ಮಗುಗೆ ಕೇವಲ 12 ತಿಂಗಳು ಮಾತ್ರ ನಿಮಗೆ ಹಾಲು ಸಾಕಾಗುತ್ತೆ. ಆಮೇಲೆ ನೀವು ಹಾಲು ಕುಡಿಸಿದ್ರೂ ಸಹ ಮಗುವಿಗೆ ಅದು, ನೀವು ಕುಡಿಸಿರೋ ಹಾಲು ಅದು ಪೌಷ್ಟಿಕ ಆಹಾರ ಆಗಲ್ಲ. ಯಾಕಂದರೆ ನಾವು ಮಕ್ಕಳಿಗೆ 6 ತಿಂಗಳಾದಮೇಲೆ ಸುಮಾರು ಬೇರೆ ಬೇರೆ ಥರದ ಐಟಮ್ಸ್ನ ತಿನ್ನಿಸ್ಲಿಕ್ಕೆ ಹೇಳ್ತೀವಿ. ಇದರ್ ಇಟ್ ಮೇ ಬಿ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ವೆಜಿಟೇಬಲ್ಸ್ ಆಗಿರ್ಬೋದು, ಆಮೇಲೆ ಬ್ಲ್ಯಾಂಡ್ ಡಯಟ್ ಅಂತ ಹೇಳ್ತೀವಿ, ಗಂಜಿ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಕೊಡ್ತಾ ಬರ್ತೀವಿ. ಆದ್ರೂ ನೀವು ಇಲ್ಲ, ನಾವು ಹಾಲು ಕೊಟ್ಟರೆ ಮಾತ್ರ ಮಗು ಬೆಳೆಯುತ್ತೆ, ಮಗು ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇಲ್ಲ, ಮಗುಗೆ ನೀವು 12 ತಿಂಗಳು ಮಾತ್ರ ಕೊಟ್ಟರೆ ಸಾಕು. ಏನಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈಗ ನೀವು ಆ ಹಾಲು ಕೊಡ್ತಾ ಇರ್ತೀರಲ್ವಾ, 1 ವರ್ಷದವರೆಗೂ ನಿಮ್ಮ ಹಾರ್ಮೋನ್ಸ್ ಆ ಹಾಲು ರಿಲೀಸ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಹಾಲು ರಿಲೀಸ್ ಆಗೋಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ನಿಮ್ಮ ಬೋನ್ಸಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾ ಬರುತ್ತೆ. ಸೊ ಆ ಥರ ಬೋನ್ಸಿಂದ ಮ್ಯಾನುಫ್ಯಾಕ್ಚರ್ ಆದಾಗ ನಿಮ್ಮ ಬೋನ್ಸ್ ವೀಕ್ ಆಗ್ತಾ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಂತಂದರೆ ದಯಮಾಡಿ ಮಗುವಿಗೆ 1 ವರ್ಷದ ತನಕ ಹಾಲು ಕುಡಿಸಿದ್ರೆ ಸಾಕು. ಇನ್ನೊಂದೇನು ಅಂತ ಹೇಳಿದ್ರೆ, ಮೆನೋಪಾಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಆದಮೇಲೆ ಮೊಳಕಾಲು ನೋವು ಜಾಸ್ತಿ ಆಗಿರ್ಬೋದು, ಆಮೇಲೆ ಓಡಾಡಿದಾಗ ಕಾಲು ನೋವು ಆಗಿರ್ಬೋದು, ಈ ಥರದ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ. ಹೌದು, ಮೆನೋಪಾಸ್ ಆದಮೇಲೂ ಸಹ ನಿಮಗೆ ಈ ಥರ ಬೋನ್ಸ್ ಡಿಸಾರ್ಡರ್ಸ್ ಎಲ್ಲ ಬರೋದು ಸಹಜ. ಇದನ್ನು ನಾವು ಹೇಗೆ ರಿಕವರ್ ಮಾಡ್ಕೋಬೇಕು, ಆಮೇಲೆ ಏನು ತಿಂದರೆ ನಾವು ರಿಕವರ್ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ರೆಗ್ಯುಲರ್ ಮಸಾಜ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿಯಲ್ಲಿರುವಂತಹ ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಮಸಲ್ ಸ್ಟಿಫ್ನೆಸ್ ಅಂತ ಹೇಳಿರ್ತೀವಿ, ಅದು ಅಲ್ಲಿ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಡೈಲಿ ಆಹಾರದಲ್ಲಿ ಮಿಲೆಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದಾಗಿರಲಿ, ಆಮೇಲೆ ನೀವು ಗ್ರೀನ್ ವೆಜಿಟೇಬಲ್ಸ್ ತಿನ್ನೋದಾಗಲಿ, ಈ ಥರದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಮು ಸಿಗುತ್ತೆ, ಫ್ಲೋರೈಡ್ ಸಿಗುತ್ತೆ, ಕ್ಲೋರೈಡ್ ಸಿಗುತ್ತೆ, ಸೋಡಿಯಂ ಸಿಗುತ್ತೆ. ಈ ಥರದ್ದೆಲ್ಲನೂ ಸಿಕ್ಕಾಗ ನೀವು ಆರಾಮಾಗಿರ್ತೀರ. ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಇಟ್ಸ್ ನಾಟ್ ಲೈಕ್ ಡಾಕ್ಟರ್ ಹತ್ರ ಹೋಗಿದ್ದೀವಿ, ಡಾಕ್ಟ್ರೇ ಎಫರ್ಟ್ಸ್ ಹಾಕಬೇಕು, ಡಾಕ್ಟ್ರೇ ನಮ್ಗೆ ಆರಾಮ ಮಾಡಬೇಕು ಅನ್ನೋದು, ಇದು ತಪ್ಪಾಗುತ್ತೆ. ಜಸ್ಟ್ ನೀವು ನಿಮ್ಮ ಬಾಡಿನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿನ ನೀವು ಎನಲೈಸ್ ಮಾಡ್ಕೊಳ್ಳಿ, ಏನಕ್ಕೆ ಆಗ್ತಾ ಇದೆ, ಯಾಕೆ ಆಗಬಾರ್ದು, ಏನು ನಾನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ತುಂಬ ಸಿವಿಯರ್ ಇದ್ದರೆ ನೀವು ಹಾಸ್ಪಿಟಲ್ಸ್ನ ವಿಸಿಟ್ ಮಾಡಿ. ನನ್ನ ಕೈಲಿ ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದಾಗ ನೀವು ಹಾಸ್ಪಿಟಲ್ಸ್ನ ವಿಸಿಟ್ ಮಾಡಿ. ಇಲ್ಲ ಅಂದರೆ ಮನೆಯಲ್ಲಿ ಚಿಕ್ಕ ಈಗ ಆಯಿಲ್ ಮಸಾಜ್ ಆಗಿರ್ಬೋದು, ಮಂಡಿ ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ, ಫೈನ್. ಇಲ್ಲ ಮಂಡಿ ಮೇಲೆ ನಾವು ಸ್ವಲ್ಪ ಬಿಸಿ ಶಾಖ ಕೊಟ್ಕೊಳ್ಳೋಣ, ಫೈನ್. ಇಲ್ಲ ನನಗೆ ಸ್ವಲ್ಪ ವಾಕ್ ಮಾಡಿದ್ರೆ ತುಂಬ ಜಾಸ್ತಿ ಪೇನ್ ಇದೆ, ಸ್ವಲ್ಪ ವಾಕ್ ಮಾಡೋದನ್ನ ಅವಾಯ್ಡ್ ಮಾಡಿ, ಕಡಿಮೆ ಆಗುತ್ತಾ ನೋಡಿ. ಇಲ್ಲ ನಾನು ಎಲ್ಲ ಮಾಡಿದ್ರೂ ನನಗೆ ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ನೀವು ನಮ್ಮ ಹತ್ರ ಬಂದರೆ ನಾವು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.